ಇನ್ನು ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಜಲಸ್ಫೋಟ ಮತ್ತು ಗುಡ್ಡ ಕುಸಿತ ಇದರ ನಂತರ ಈಗ ಕೊಡಗು ಜಿಲ್ಲೆಯಲ್ಲಿ ಕೂಡ ಆತಂಕದ ಕರಿಛಾಯೆ ಆವರಿಸಿದೆ. ಜಿಲ್ಲೆಯಲ್ಲಿ ವಾಡಿಕೆಗಿಂತ 24% ಹೆಚ್ಚಿನ ಮಳೆಯಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆಯಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಇದರೊಂದಿಗೆ ಆಗಸ್ಟ್ ಆತಂಕ ಕೂಡ ಹುಟ್ಟುಕೊಂಡಿದೆ. ಇದೀಗ ಮಡಿಕೇರಿ ತಾಲೂಕಿನ ಹಲವು ಗ್ರಾಮದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಯಾಕೆ ಅಂತಂದರೆ ಗುಡ್ಡ ಕುಸಿತದ ಆತಂಕ. ಈ ಕುರಿತಂತೆ ನಮ್ಮ ಮಡಿಕೇರಿ ಪ್ರತಿನಿಧಿ ಮಲ್ಲಿಕಾರ್ಜುನ್ ನಡೆಸಿರ್ತಕ್ಕಂಥ ಒಂದು ವಾಕ್ಥ್ರೂ ಇದೆ, ನೋಡೋಣ. ಅದು 2018-19ನೇ ಸಾಲಿನಲ್ಲಿ ಕೊಡಗಿನ ಪಾಲಿಗೆ ದುರಂತದ ದಿನಗಳು. ಆಗಸ್ಟ್ ತಿಂಗಳ ಮಹಾಮಳೆಗೆ ಕೊಡಗಿನಲ್ಲಿ ನಡೆದಂತಹ ದುರ್ಘಟನೆಗಳು ಇವತ್ತಿಗೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇಷ್ಟಲ್ಲದೆ ಸಾಕಷ್ಟು ಜನರು ಇವತ್ತಿಗೂ ಆಗಸ್ಟ್ ಮಳೆ ಅಂದರೆ ಪ್ರತಿ ವರ್ಷವೂ ಕೂಡ ಭಯಪಡುವಂತಹ ಸನ್ನಿವೇಶ ಕೊಡಗಿನಲ್ಲಿ ನಿರ್ಮಾಣವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಭೂಗರ್ಭ ತಜ್ಞರು ಕೊಡಗಿನ 104 ಪ್ರದೇಶ ಏನಿದೆ ಅಂತಹ ಪ್ರದೇಶಗಳು ತುಂಬ ಡೇಂಜರ್ ಅನ್ನೋದು ಕೂಡ ವರದಿಯನ್ನು ಕೊಟ್ಟಿದೆ. ಇದೀಗ ಪಬ್ಲಿಕ್ ಟಿವಿ ಕೂಡ ಅಂತಹ ಸ್ಥಳದಲ್ಲಿ ಒಂದಾಗಿರ್ತಕ್ಕಂಥ ಮಡಿಕೇರಿ ತಾಲೂಕಿನ ಭಾಗಮಂಡಲದ ಕೋರಂಗಲ ಗ್ರಾಮದಲ್ಲಿ ಕೂಡ ಇರ್ತಕ್ಕಂಥದ್ದು. ಈ ಒಂದು ಪ್ರದೇಶವನ್ನು ತೋರಿಸುವಂತಹ ಕಾರಣ ಏನು ಅಂದರೆ, ಈ 2019 ಆಗಸ್ಟ್ ತಿಂಗಳ 9ನೇ ತಾರೀಕಿನಂದು ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಅಂದರೆ ಗುಡ್ಡ ಕೂಡ ಕುಸಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಈ ಒಂದು ಗುಡ್ಡ ಕುಸಿಯುವಂತಹ ಸ್ಥಳದಲ್ಲಿ ಒಂದು 10 ಜನರು ಕೂಡ ಇರ್ತಾರೆ. ಆದರೆ 5 ಜನರ ಪ್ರಾಣ ಈ ಗುಡ್ಡದ ಭೂತಕ್ಕೆ ಅಂದು ಬಲಿಯಾಗಿರುತ್ತೆ. ಇಲ್ಲಿ ಒಂದು ಪೂರ್ವಿಕರು ಬದುಕಿ ಬಾಳಿದಂತಹ ಕೊಡಗಿನ ಸಂಸ್ಕೃತಿ ಬಿಂಬಿಸುವಂತಹ ಐನ್ಮನೆಗಳು ಕೂಡ ಕೊಡಗಿನಲ್ಲಿ ಇರ್ತಕ್ಕಂಥದ್ದು. ನೀವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಈ ಬೀರ್ಗಳಿರ್ಬೋದು, ಅವತ್ತಿನ ಕಾಲದ ಹಂಚು, ಇವೆಲ್ಲವೂ ಕೂಡ ಮನೆಯ ಬೆಡ್ಶೀಟ್ಗಳು, ಇವೆಲ್ಲವೂ ಕೂಡ ಇಲ್ಲೊಂದು ಮನೆ ಇತ್ತು ಅನ್ನೋದು ಕೂಡ ಸಾಕ್ಷಿ ಈ ದೃಶ್ಯಗಳೇ ಹೇಳ್ತೇವೆ. ಯಾಕೆಂದರೆ ಆ ಪ್ರಮಾಣದಲ್ಲಿ ಈ ಒಂದು ಗುಡ್ಡ ಕುಸ್ತಿತ್ತು. ಈ ಗುಡ್ಡ ಕುಸಿದಂತಹ ಸಂದರ್ಭದಲ್ಲಿ 5 ಕೂಡ ಇಲ್ಲಿ ಈ ಗುಡ್ಡ ಏನಿದೆ ಇದು ಸಂಪೂರ್ಣವಾಗಿ ಎಷ್ಟೋ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಕುಚ್ಕೊಂಡು ಕೂಡ ಹೋಗಿತ್ತು. ಅವರನ್ನು ರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಗ್ರಾಮಸ್ಥರು ಕೂಡ ಪರಿಶ್ರಮವನ್ನು ಪಟ್ಟರು. ಯಾವುದೇ ಕಾರಣದಿಂದ ಅವ್ರನ್ನ ಬದುಕಿಸ್ಲಿಕ್ಕೂ ಕೂಡ ಆಗಲಿಲ್ಲ. ಅದಾದಮೇಲೆ ಮಣ್ಣಿನ ಅವಶೇಷದ ಅಡಿಯಲ್ಲಿ ಇರ್ತಕ್ಕಂಥ ಮೃತದೇಹಗಳನ್ನ ತೆಗೆದು ಸಾಮೂಹಿಕವಾಗಿ ಒಂದು ಅಂತ್ಯಕ್ರಿಯೆಯನ್ನು ಕೂಡ ಪಾಲ್ಗೊಂಡ್ರು. ಈಗಾಗಲೇ ಮತ್ತೆ ಭೂಗರ್ಭ ಶಾಸ್ತ್ರ ತಜ್ಞರು ಎಲ್ಲಿ ಈ ಹಿಂದಿನ ವರ್ಷಗಳಲ್ಲಿ ಆದಂತಹ ದುರ್ಘಟನೆಗಳು ಏನಿವೆ, ಈ ಹಿಂದಿನ ವರ್ಷ ಆದಂತಹ ಏನು ಲ್ಯಾಂಡ್ಸ್ಲೈಡು, ಭೂಕುಸಿತ ಉಂಟಾಯಿತು, ಇಂಥ ಪ್ರದೇಶವನ್ನೆಲ್ಲ ಕೂಡ ಇವತ್ತು ಪಟ್ಟಿಯನ್ನು ಮಾಡಿದೆ. ಅಂಥದ್ರಲ್ಲಿ ಈಗಾಗಲೇ 2019ರಲ್ಲಿ ಕಂಡಂತಹ ದುರ್ಘಟನೆ ಏನಿದೆ ಅದು ಮತ್ತೆ ಮರುಕಳಿಸುವಂಥ ದಿನಗಳು ಕೂಡ ಹೆಚ್ಚಿರೋದ್ರಿಂದ ಇಲ್ಲಿಯ ಸ್ಥಳೀಯರಿಗೆ ಒಂದು ರೀತಿ ಆತಂಕ ಕೂಡ ನಿರ್ಮಾಣವಾಗಿದೆ. ಸೊ ಸದ್ಯಕ್ಕೆ ನನ್ನ ಜೊತೆ ಒಬ್ಬರು ಗ್ರಾಮಸ್ಥರಿದ್ದಾರೆ. ಸರ್, ಇವತ್ತು ಭೂಗರ್ಭ ಶಾಸ್ತ್ರ ತಜ್ಞರು ಅವರೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. 104 ಪ್ರದೇಶ ಭೂಕುಸಿತ ಉಂಟಾಗುತ್ತೆ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಳೆ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೀವೇ ಸ್ವತಃ ಕಣ್ಣಾರೆ ಕಂಡಿರ್ತಕ್ಕಂಥ ದೃಶ್ಯ, ನೀವು ಕೂಡ ಅಂದಿನ ದಿನದಲ್ಲಿ ಸಾಕ್ಷಿ ಭೂತರಾಗಿರ್ತಕ್ಕಂಥವ್ರು. ನಿಮ್ಮ ಮುಂದೆನೇ ಒಂದು 5 ಜನ ಕೂಡ ಡೆತ್ ಆಗ್ತಾರೆ. ಇವತ್ತಿಗೂ ಈ ವರದಿಯನ್ನು ನೋಡಿದ್ರೆ ಏನು ಅನಿಸುತ್ತೆ ಸರ್? ನಾನು 2018-19ರ ಒಂದು ವಿಷಯವನ್ನು ಹೇಳ್ಬಿಟ್ಟು ನಾನು ಹೇಳ್ತೀನಿ. 2019ರಲ್ಲಿ ಆಗಸ್ಟ್ 9ರಂದು ನಾವು ಇದೇ ಪ್ಲೇಸಲ್ಲಿ ನಾವು ಬಂದಿದ್ದು. ಆವಾಗ ಈ ಮನೆ ಹೋಯ್ತು. ಮನೆ ಹೋಗೋತ್ತಿಗೆ 5 ಜನ ಸ್ಪಾಟ್ ಆದರು. ಮಿಕ್ಕಿದ 5 ಜನ ನಾನು ಸೇರಿ 5 ಜನ ಕೊಚ್ಚಿಕೊಂಡು ಹೋಗಿ ಇದೇ ಇಲ್ಲೊಂದು ಚಿಕ್ಕ ನಿಮಗೆ ಹೊಳೆ ಕಾಣ್ತಿರ್ಬೋದು, ಇಲ್ಲಿ ಆ ಹೊಳೆ ತನಕ ಕೊಚ್ಚಿಕೊಂಡು ಹೋಗಿ ನಾವು ಹೊಳೆಯಲ್ಲಿ ಬಿದ್ದು ಫುಲ್ಲು ಏನೋ ಇನ್ನೊಂದು 2-3 ಸೆಕೆಂಡ್ ಆದರೆ ನಾವು ಕೂಡ ಔಟೇ. ನಾನು ಸೇರಿ ಇನ್ನೊಂದು 4 ಜನ, ಟೋಟಲ್ 5 ಜನ ಔಟ್ ಆಗ್ತಿದ್ವಿ. ಏನೋ ಅಕಸ್ಮಾತಾಗಿ ನಾವು ಬದುಕಿ ಬಂದಿದ್ವಿ. 5 ಜನ ಸ್ಪಾಟ್ ಆದರು. ಅದ್ರಲ್ಲಿ ನನ್ನ ಮಾವನು ಕೂಡ ಸೇರಿದ್ದಾರೆ. ಹಾಗೆ ಈಗ ಈ 2024ರಲ್ಲಿ ಭೂಗರ್ಭ ಸಾಧನೆ ಹೇಳ್ತಿದ್ದಾರೆ, ಪುನಃ ಭೂಕುಸಿತ ಆಗ್ತದೆ ಅಂತೇಳಿ ಹೇಳ್ತಿದ್ದಾರೆ. ಅವತ್ತಿನ ಭಯ ಇವತ್ತಿನವರೆಗೂ ನಮಗಿದೆ. ಆಗಸ್ಟ್ ತಿಂಗಳು ಅಂತ ಹೇಳಿದ್ರೆ ನಮಗೆ ತುಂಬ ಭಯನೇ. ಆದರೆ ಆಗಸ್ಟಲ್ಲಿ ಒಂದು ಆಶ್ಲೇಷ ಮಳೆ ಅಂತೇಳಿ ಏನು ಹೇಳ್ತಾರೆ, ಆಶ್ಲೇಷ ಮಳೆ ಕಳೆಯೋವರೆಗೆ ನಾವು ತುಂಬ ಭಯನೇ. ಆದರೆ ನಮಗೆ ಏನಾದರೂ ಒಂದು ರಕ್ಷಣೆ ಮಾಡಿಕೊಟ್ಟಿದ್ರೆ ನಮಗೆ ಒಳ್ಳೆದಿತ್ತು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಭೂಕುಸಿತ ಆಗಿರ್ತಕ್ಕಂಥ ಸ್ಥಳದಲ್ಲೇ ಮತ್ತೆ ಆಗುತ್ತೆ ಅಂತ ಅವರು ವರದಿ ಕೊಡ್ತಿರೋದ್ರಿಂದ ನಿಮ್ಮ ಗ್ರಾಮಸ್ಥರಲ್ಲಿ ಯಾವ ರೀತಿ ಮಾತುಗಳು ಕೇಳಿ ಬರ್ತಿವೆ? ಎಲ್ಲ ಒಂದು ಕಡೆ 2995 ಕುಟುಂಬವನ್ನು ಈಗಾಗಲೇ ಜಿಲ್ಲಾಡಳಿತ ಕೂಡ ಪಟ್ಟಿ ಮಾಡಿದೆ. ಅದರಲ್ಲಿ ನಿಮ್ಮ ಗ್ರಾಮನೂ ಕೂಡ ಒಂದು. ಈಗ ಗ್ರಾಮಸ್ಥರು ಏನು ಹೇಳ್ತಾರೆ ಇಂಥದ್ದನ್ನೆಲ್ಲ ಕೇಳಿದಾಗ? ಸರ್, ಗ್ರಾಮಸ್ಥರು ತುಂಬ ಭಯದಲ್ಲೇ ಇದ್ದಾರೆ. ಆಗಸ್ಟ್ ತಿಂಗಳಲ್ಲಿ ತುಂಬ ಭಯನೇ ಇದ್ದಾರೆ. ಆದರೆ ನಾವು ಏನು ಅಂದರೆ ಬೇರೆ ಕಡೆ ಹೋಗುವಾಗಿಲ್ಲ, ಇಲ್ಲಿ ಇರುವಾಗೂ ಇಲ್ಲ. ಅಕಸ್ಮಾತಾಗಿ ಜಿಲ್ಲಾಡಳಿತ ಬರುತ್ತದೆ, ಬಂದರೆ ಏನು ಮಾಡ್ತದೆ? ಜಸ್ಟ್ ಹೋಗಿ ನೀವು ಇಲ್ಲಿ ಇರಬೇಡಿ, ಹೋಗಿ ಕಾಲೇಜಲ್ಲಿ ಕೇಂದ್ರ ಇರಲಿ ತಂದ್ಬಿಟ್ಟು ಒಂದು ಮಾಹಿತಿ ಕೊಡ್ತಾರೆ, ಅಲ್ಲಿ ತಗೊಂಡು ಹಾಕ್ತಾರೆ ಅಷ್ಟು ವಿನಃ ಮತ್ತು ಏನು ಅಲ್ಲಿ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ ಅಷ್ಟೇ. ಅಂದರೆ ನಿಮಗೆ ಈಗಲೂ ಕೂಡ ಭಯ ಕಾಡುತ್ತೆ? ಭಯ ಉಂಟು ಸರ್. ಯಾವ ಥರ ಭಯ? ಭಯ ಅಂತ ಹೇಳಿದ್ರೆ ನಮಗೆ ಅವತ್ತು ಏನು ಭಯ ನಾವು
ಪುನಃ ಜೀವನ ಹೋಗುವಂಥ ಒಂದು ಭಯ ಆಗಿತ್ತು. ಅದೇ ಥರ ಇವತ್ತಿವರೆಗೂ ಆಗ್ತದೆ ನಮಗೆ. ಆಗಸ್ಟ್ ಕಳೆಯೋವರೆಗೆ ನಾವು ಭಯದಲ್ಲೇ ಬದುಕೋದು ನಾವು. ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ವಿಧಿ ಇಲ್ಲ, ಭಯದಲ್ಲೇ ನಾವು ಇಲ್ಲೇ ಬದುಕೊಂಡೇ ಇರಬೇಕಷ್ಟೇ. ಬಟ್ ಜಿಲ್ಲಾಡಳಿತಕ್ಕೆ ನಿಮ್ಮ ಏನು ಬೇಡಿಕೆ ಹೇಳ್ತೀರಾ? ಪ್ರತಿ ಬಾರಿ ಬಂದು ನೋಟಿಸ್ ಕೊಡೋದು ಮಾತ್ರ ಸೀಮಿತ ಆಗ್ತೀರಾ, ಅಥವಾ ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ಕೇಳ್ತೀರಾ ನೀವು? ಸರ್, ನಮಗೆ ಪರ್ಯಾಯ ವ್ಯವಸ್ಥೆ 100% ಆಗಿ ನಮಗೆ ಬೇಕು. ಆದರೆ ಪರ್ಯಾಯ ನಮಗೆ ಸಿಗ್ತಾ ಇಲ್ಲ. ಇಲ್ಲಿ ಪರ್ಯಾಯ ಸಿಗೋದು ಬರೀ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಕಾಳಜಿ ಕೇಂದ್ರಕ್ಕೆ ಹಾಕ್ತಾರೆ, ಅಲ್ಲಿಂದ ಏನೋ ಈ ಮಳೆಗಾಲ ಕಳೆದ ತಕ್ಷಣ ನಾವು ಬರ್ಬೋದು ಅಷ್ಟೇ ವಿನಃ ಪರ್ಯಾಯ ವ್ಯವಸ್ಥೆ ಅಂದರೆ ಅಕಸ್ಮಾತ್ ಏನು ಖುಷಿಯೋ ಒಂದು ಮನೆ ಪಕ್ಕದಲ್ಲಿ ಒಂದು ತಡೆಗೋಡೆ ಮಾಡುವಂಥ ಸನ್ನಿವೇಶ ಇದ್ದರೆ ಒಂದು ತಡೆಗೋಡೆ ಮಾಡಿಕೊಡೋದಾ ಅಥವಾ ಏನಾದ್ರು ಪರ್ಯಾಯ ವ್ಯವಸ್ಥೆ ಬೇಕು ನಮಗೆ. ಇವಿಷ್ಟು ಗ್ರಾಮಸ್ಥರು ಹೇಳುವಂಥ ಮಾತುಗಳು. ಅಷ್ಟೇ ಅಲ್ಲದೆ ಮುಂದಿನ ವಾರಗಳಲ್ಲಿ ಭೂಗರ್ಭ ತಜ್ಞರು ಕೊಡಗು ಜಿಲ್ಲೆಗೆ ಸಾಕಷ್ಟು ಭೂಕುಸಿತ ಉಂಟಾಗುವ ಸ್ಥಳಗಳಿಗೆ ಭೇಟಿಯನ್ನು ನೀಡಿ ಒಂದಷ್ಟು ವರದಿಯನ್ನು ಕೂಡ ಮಾಡಲಿದ್ದಾರೆ. ಅದಾದ ನಂತರ ಸರ್ಕಾರಕ್ಕೆ ವರದಿಯನ್ನು ಕೂಡ ಕಲ್ಪಿಸ್ತಾರೆ. ಆದರೆ ಸ್ಥಳೀಯ ಜನಗಳಿಗೆ ಶಾಶ್ವತವಾದಂತಹ ಯೋಜನೆಯನ್ನು ರೂಪಿಸ್ಬೇಕಾ, ಅಥವಾ ಇಲ್ಲಿನ ಜನಗಳು ಅಲ್ಲೇ ವಾಸ್ತವ್ಯಕ್ಕೆ ಯೋಗ್ಯ ಇದೆಯಾ, ಅಲ್ಲಿನ ಗುಡ್ಡಗಳು, ಇವೆಲ್ಲವೂ ಕೂಡ ವಿಜ್ಞಾನಿಗಳು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ವರದಿಯನ್ನು ಕೂಡ ಕೊಡಲಿದ್ದಾರೆ. ಆದರೆ ಒಂದು ರೀತಿ ಆಗಸ್ಟ್ ಕಳೆಯೋವರೆಗೂ ಕೊಡಗು ಜಿಲ್ಲೆಯಾದ್ಯಂತ ಏನು ಭೂಕುಸಿತ ಪ್ರದೇಶವನ್ನು ಗುರುತು ಮಾಡಿದ್ದಾರೆ, ಇಲ್ಲಿರ್ತಕ್ಕಂಥ ಜನರುಗಳೆಲ್ಲ ಒಂದು ರೀತಿ ಆತಂಕ ಇನ್ನೂ ಕೂಡ ಕಾಡ್ತಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.